ಸೊ ಅದಕ್ಕೆ ಮಾತಾಡೋ ಮೂಡ್ ಇಲ್ಲ ಅನ್ಸುತ್ತೆ ಇವತ್ತು. ಯಾವ ತರ ಮಾತಾಡುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈಗ ಸೊ ನಮ್ಮಲ್ಲಿ ಬಂದು ಫ್ರೀ ಫ್ಲೈಟ್ ಟ್ರೈನಿಂಗ್ ಕೂಡ ನಾವು ಮಾಡಿಕೊಡ್ತೀವಿ ನೋಡಿ. ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ ಲುಟಿನೋ ಕಾಕ್ಟೈಲ್ ಮತ್ತೆ ಇದು ಗ್ರೇ ಕಾಕ್ಟೈಲ್. ಸೊ ಕಂಪ್ಲೀಟ್ಲಿ ಹ್ಯಾಂಡ್. ಹಾಯ್ ಹಲೋ ಫ್ರೆಂಡ್ಸ್, ನಾನ್ ನಿಮ್ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಸೊ ಇವತ್ತು ಏನ್ ಅಪ್ಡೇಟ್ಸ್ ಕೊಡ್ತೀನಿ ಅಂದ್ರೆ ಅಗೈನ್ ಹ್ಯಾಂಡ್ ಟೈಮ್ಡ್ ಬರ್ಡ್ಸ್. ಸೊ ಇವತ್ತು ನಮ್ ಶಾಪ್ ನಲ್ಲಿ ಯಾವ ಬರ್ಡ್ಸ್ ಸ್ಟಾಕ್ಸ್ ಇದೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ವಿಡಿಯೋ ಒಳಗೆ ಹೋಗಕ್ ಮುಂಚೆ ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನೀವು ನೋಡ್ತಿರೋದು ಬಂದು ಸನ್ ಕನೂರ್ ಬರ್ಡ್ ಅಂತ. ಸೊ ಕಂಪ್ಲೀಟ್ಲಿ ಸೆಲ್ಫ್ ಫಿಟ್ಟಿಂಗ್ ಬಂದಿದೆ. ಸೊ ಆವರೇಜ್ ಒಂದು 2.5 to 3 months ಓಲ್ಡ್ ಇದು. ಸೊ ನೋಡಿ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿದೆ. ಸೊ ನೋಡ್ಬೋದು ವಿತ್ DNA ಕೊಡ್ತೀವಿ, ಕಸ್ಟಮೈಸ್ಡ್. ನಿಮ್ಮ ಹೆಸರಿನಲ್ಲಿ ಬೇಕಾದ್ರೂ ನಾವು DNA ಮಾಡ್ಕೊಡ್ತೀವಿ, ಇಲ್ಲಾಂದ್ರೆ ಆಲ್ರೆಡಿ ನಮ್ಮ ಹೆಸರಿನಲ್ಲಿ ಇರೋ DNA ಬೇಕಾದ್ರೂ ಕೊಡ್ತೀವಿ. ಇದರಲ್ಲಿ 2 ಫೀಮೇಲ್ 1 ಮೇಲ್ ಇದೆ. ಸೊ ಕಂಪ್ಲೀಟ್ಲಿ ಸೆಲ್ಫ್ ಫಿಟ್ಟಿಂಗ್ ಬಂದಿದೆ. ಬರ್ಡ್ಸ್ ಫುಲ್ ಆಕ್ಟಿವ್ ಇದೆ. ಒನ್ ಟೈಮ್ ಸಪೋರ್ಟ್ ಫೀಡ್ ಮಾಡಿದ್ರೆ ನಿಮ್ಮ ಹತ್ರ ಸ್ವಲ್ಪ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ನಾವು ಬಂದು A19 ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ ಹ್ಯಾಂಡ್ ಫೀಡಿಂಗ್ಗೆ. ಸೊ ನಿಮ್ಗೂ ಅದು ಬೇಕಾದ್ರೆ ಸ್ವಲ್ಪ ನೀವು ಬೈ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಕೊಡ್ತೀವಿ, ನಿಮ್ಮ ಹತ್ರ ಅಟ್ಯಾಚ್ಮೆಂಟ್ ಸ್ವಲ್ಪ ಚೆನ್ನಾಗಿ ಆಗ್ಲಿ ಅಂತ. ಸೊ ನೀವು ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ತಗೋಬೇಕಾದ್ರೆ ನಾನು ಎವ್ರಿ ವಿಡಿಯೋನಲ್ಲಿ ಎಲ್ಲರಿಗೂ ಹೇಳೋದು ಒಂದೇ ವಿಷಯ, ಒಂದು ತಗೊಳ್ಳಿ ಅಂತ. ಬಿಕಾಸ್ ನೀವು 2 ತಗೊಂಡು ಅದು ನಿಮ್ ಜೊತೆ ಟೈಮ್ಡ್ ಆಗಿಲ್ಲ, ಮತ್ತೆ ನೀವು ಅದ್ರ ಜೊತೆ ಟೈಮ್ ಕೊಟ್ಟಿಲ್ಲ ಅಂದ್ರೆ 100% ಬರ್ಡ್ಸ್ ಗೆಲ್ಲ ವೈಲ್ಡ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು 1 ತಗೊಳ್ಳಿ ಫಸ್ಟ್, ಬಿಕಾಸ್ ಇದನ್ನ ಮರಿಗಳು. ಸೊ ಆಮೇಲೆ ಒಂದು 6 to 8 months 10 months ಆದ್ಮೇಲೆ ಅದಕ್ಕೆ ಬೇಕಾದ್ರೆ ನೀವು ಒಂದು ಪೇರ್ನ ಆಡ್ ಮಾಡ್ಕೋಬಹುದು. ಸೊ ನೋಡ್ಬೋದು ಸನ್ ಕನೂರ್ ಬರ್ಡ್ ಅಂತ 2.5 months ಓಲ್ಡ್ ಇದು. ಸೊ ನೋಡ್ಬೋದು ಕಂಪ್ಲೀಟ್ಲಿ. ಸೊ ಯಾವ ತರ ಯೆಲ್ಲೋ ಕಲರ್ ಕನ್ವರ್ಟ್ ಆಗ್ತಾ ಇದೆ ಅಂತ. ಬರ್ಡ್ ಬಂದು ರೈನ್ಬೋ ಲಾರಿಕಿಟ್ ಅಂತ ಫುಲ್ಲಿ ಟಾಕಟಿವ್ ಬರ್ಡ್ ಇದು. ಆಕ್ಚುಲಿ ಇದು ಮಾತಾಡ್ತಾ ಇದೆ ನಮ್ಮ ಹತ್ರ. 2 years ಓಲ್ಡ್ ಫೀಮೇಲ್. ಸೊ ಓಪ್ಲೆಸ್ ಫೆಲೋ ಅನ್ನುತ್ತೆ, ಹಲೋ ಅನ್ನುತ್ತೆ, ಹಾಯ್ ಅನ್ನುತ್ತೆ. ಮತ್ತೆ ನೀವು ಯಾವ ತರ ಮಾತಾಡ್ತೀರೋ ಆ ತರ ಇಂಟ್ರಾಕ್ಟ್ ಮಾಡುತ್ತೆ. ಫುಲ್ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಇದು. ಸೊ ಇದ್ರದ್ದು ಮೇಂಟೆನೆನ್ಸ್ ಬಂದು ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ನಿಮ್ಗೆ. ಬಿಕಾಸ್ ಏನಂದ್ರೆ ಡೈಲಿ ಫ್ರೂಟ್ಸ್ ಇಡಬೇಕಾಗುತ್ತೆ. ಬಿಕಾಸ್ ಇದು ಮತ್ತೆ ಗಲೀಜ್ ಮಾಡೋದು ಕೂಡ ಸ್ವಲ್ಪ ಪ್ರೆಷರ್ ತರ ಮಾಡುತ್ತೆ. ವಾಟರ್ ಪ್ರೆಷರ್ ಹೆಂಗ್ ಹೊಡಿತೀವಿ ಆ ತರ ಲಿಕ್ವಿಡ್ ತರ ಮಾಡುತ್ತೆ. ಸೊ ಕ್ಲೀನಿಂಗ್ ಪರ್ಪಸ್ ನಲ್ಲಿ ಇದು ಸ್ವಲ್ಪ ನಿಮ್ಗೆ ರಿಸ್ಕ್ ಇರುತ್ತೆ. ಡೈಲಿ ಕ್ಲೀನ್ ಮಾಡೋ ಕೆಲಸ ಬರುತ್ತೆ ಇದು. ಈ ಬರ್ಡ್ ಮಾತ್ರ ನಿಮ್ಗೆ ಬರ್ಡ್ಸ್ ಗಳಲ್ಲಿ ಸ್ವಲ್ಪ ಇದು ಗಲೀಜ್ ಮಾಡೋದು ಸ್ವಲ್ಪ ಜಾಸ್ತಿ ಬರುತ್ತೆ. ಸುತ್ತಿರೋ ಜಾಗನೆಲ್ಲ ಸ್ವಲ್ಪ ಇದು ಡಸ್ಟ್ ಮಾಡುತ್ತೆ. ಸೊ ಆ ತರ ನಿಮ್ಗೆ ಪೇಷನ್ಸ್ ಇಂದ ಇದ್ದು ನೀವು ಬರ್ಡ್ಸ್ ನ ಸಾಕ್ತೀರಾ ಅಂದ್ರೆ ನಿಮ್ಗೆ ರೈನ್ಬೋ ಲಾರಿಕಿಟ್ ನ ರೆಫರ್ ಮಾಡಬಹುದು. ಸೊ ಇದು ಬಂದು ಡೈಲಿ ಬಂದು ನೀವು ಫ್ರೂಟ್ಸ್ ಕೊಡ್ಬೇಕಾಗುತ್ತೆ. ಇದು ಬಂದು ಸೀಡ್ಸ್ ಗಳು ತಿನ್ನಲ್ಲ, ಸೀಡ್ಸ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡುತ್ತೆ ಇದು. ಫ್ರೂಟ್ಸ್ ಗಳು ಇದು ಬಂದು ಪಪಾಯ ತಿನ್ನುತ್ತೆ, ಮತ್ತೆ ವಾಟರ್ ಮೆಲನ್, ಮಸ್ಕ್ ಮೆಲನ್, ಈ ತರ ಲಿಕ್ವಿಡ್ ಫ್ರೂಟ್ಸ್ ನ ತುಂಬಾ ಜಾಸ್ತಿ ತಿನ್ನುತ್ತೆ. ಸೊ ಹಾಗಾಗಿ ಇದ್ರದ್ದು ಸ್ವಲ್ಪ ಮೈಂಟೆನೆನ್ಸ್ ನಿಮ್ಗೆ ಕಾಸ್ಟ್ಲಿ ಬರುತ್ತೆ. ನಾರ್ಮಲ್ ಬರ್ಡ್ಸ್ ಗಳಿಗೆಲ್ಲ ನೀವು ಸನ್ ಕನ್ನೂರ್, ಸ್ಮಾಲ್ ಕನ್ನೂರ್ಸ್, ಈ ಬರ್ಡ್ಸ್ ಗಳಿಗೆಲ್ಲ ನೀವು ಸೀಡ್ಸ್ 1 time ಇಟ್ರೆ 2 days ವರೆಗೂ ಅದು ಮೈಂಟೈನ್ ಆಗುತ್ತೆ. ಬಟ್ ಈ ರೈನ್ಬೋ ಲಾರಿಕಿಟ್ ಗಳಿಗೆ ಆ ತರ ಆಗಲ್ಲ. ಇದಕ್ಕೆ ಕಂಪ್ಲೀಟ್ಲಿ ನೀವು ಡೈಲಿ ಫ್ರೂಟ್ಸ್ ಇಡ್ಲೇಬೇಕಾಗುತ್ತೆ. ಎವ್ರಿ ಡೇ ನೀವು ಚೇಂಜಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ಅದರಿಂದ ಬ್ಯಾಕ್ಟೀರಿಯಾಸ್ ಜನರೇಟ್ ಆಗುತ್ತೆ. ಮತ್ತೆ ಇದಿರೋ ಕೇಜ್ ನಲ್ಲಿರೋ ಟ್ರೇಸ್ ನ ನೀವು ಎವ್ರಿ ಡೇ ವಾಶ್ ಮಾಡ್ಲೇಬೇಕಾಗುತ್ತೆ. ಸೊ ಇದ್ರದ್ದು ಕಲರ್ಸ್ ನೋಡಿ. ಸೊ ಫುಲ್ ಕಲರ್ಸ್ ಬರುತ್ತೆ ಈ ತರ ರೈನ್ಬೋ ಕಲರು. ಸೊ ಟಾಕ್ಟಿವ್ ಕೂಡ ಇದೆ. ಹಲೋ, ಎಸ್, ಹಲೋ, ರಿಯೋ, ಹಲೋ. ಸೊ ಅದಕ್ಕೆ ಮಾತಾಡೋ ಮೂಡ್ ಇಲ್ಲ ಅನ್ಸುತ್ತೆ ಇವತ್ತು. ಸೊ ಈಗ ನಾನ್ ತೋರಿಸೋದು ನಮ್ಮ ಶಾಪ್ ನಲ್ಲಿ ಸ್ಪೆಷಲ್ ಬರ್ಡ್ಸ್ ಅಂತಾನೆ ಹೆಸರಾಗಿರೋ ಆಫ್ರಿಕನ್ ಗ್ರೇ ಪ್ಯಾರೆಟ್. ಸೊ ಅದು ಯಾವಾಗ್ಲೂ ನಮ್ಮ ಶಾಪ್ ನಲ್ಲಿ ರೆಗ್ಯುಲರ್ ಆಗಿರುತ್ತೆ, ನಮ್ದೇ ಇರುತ್ತೆ, ಇಲ್ಲ ಕಸ್ಟಮರ್ಗೆ ಸೇಲ್ ಮಾಡೋದು ಅಂತಾನು ಇರುತ್ತೆ. ಸೊ ಬನ್ನಿ ಈಗ ಗ್ರೇ ಪ್ಯಾರೆಟ್ ನ ತೋರಿಸ್ಕೊಡ್ತೀನಿ. ಅದು ಈ ಸಲ ಯಾವ ತರ ಇದೆ ನೋಡಿ. ಕಂಪ್ಲೀಟ್ಲಿ ಸೆಟಪ್ ಇದು. ಆಫ್ರಿಕನ್ ಗ್ರೇ ಪ್ಯಾರೆಟ್ ಗೆ ಮತ್ತೆ ಕೊಕೊಟೋಗೆ, ಮಕಾವ್ಗೆಲ್ಲ ಸೂಟಬಲ್ ಆಗುವ ಗೇಜಸ್ ಇದು. ಸೊ ಆಲ್ಮೋಸ್ಟ್ ನನ್ನ ಹೈಟೇ ಇದೆ, 5 feet ಇದೆ ಇದು. 5 feet by 4 feet 4.5 feet ವರೆಗೂ ಇದೆ. ಸೊ ಕಂಪ್ಲೀಟ್ಲಿ ಸೆಟಪ್ ಬರುತ್ತೆ ಇದು. ಇದು ನಿಮ್ಗೆ ಅಮೆಝಾನ್ ಅಲ್ಲೆಲ್ಲ ನೋಡ್ಬೋದು ನೀವು. ಇದು ಸೇಲ್ಗಿದೆ. ಆಲ್ಮೋಸ್ಟ್ ಅಮೆಝಾನ್ ನಲ್ಲಿ ಒಂದು 45,000 ಇಂದ 50,000 ವರೆಗೂ ಈ ಕೇಜಸ್ ಪ್ರೈಸ್ ಇದೆ. ಸೊ ನಮ್ಮಲ್ಲಿ ನಾವು ಇದು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು ಒಂದು 30,000 ಬಂದ್ರೆ ಕೊಡ್ಬೋದು ಇದು. ಸೊ ಯಾರ ಹತ್ರ ಆದ್ರೂ ಮಕಾವ್ ಇಲ್ಲ ಕೊಕೊಟೋ ಇಟ್ಟಿರೋರು ಯೂಸ್ಡ್ ಕೇಜ್ ಬೇಕಂದ್ರೆ ನೆಗೋಷಿಯಬಲ್ ಆಗುತ್ತೆ. ಈ ಕೇಜ್ ನ ನೋಡಿ. ಸೊ ಕಂಪ್ಲೀಟ್ಲಿ ನೋಡ್ಕೊಳ್ಳಿ. ಈ ಕೇಜು ಫುಲ್ ಸೆಟಪ್, ವೀಲು, ಮತ್ತೆ ಫುಡ್ ಬೌಲ್ಸ್, ವಾಟರ್ ಬೌಲ್ಸ್ ಎಲ್ಲ ಕಂಪ್ಲೀಟ್ಲಿ ಸೆಟಪ್ ಬರುತ್ತೆ. ಸೊ ಇದರಲ್ಲಿ ಸೇಫ್ಟಿ ಮೆಥಡ್ ಕೂಡ ಇದೆ ನಿಮ್ಗೆ ನೋಡಿ. ಈ ತರ ಒಂದು ಸ್ಟ್ರಿಪ್ ಬರುತ್ತೆ,
ಅದು ಎಸ್ಕೇಪ್ ಆಗಬಾರ್ದು ಅಂತ. ಸೊ ಮತ್ತೆ ಇಲ್ಲಿ ಪ್ರೆಸ್ಸಿಂಗ್ ಲಾಕ್ ಬರುತ್ತೆ, ಈ ತರ ಪ್ರೆಸ್ ಮಾಡಿ ಲಾಕ್ ಓಪನ್ ಆಗುತ್ತೆ. ಸೊ ಹೀಗಿರುತ್ತೆ. ಸೊ ನನ್ನ ಹತ್ರ ಇರೋ ಆಫ್ರಿಕನ್ ಗ್ರೇ ಪ್ಯಾರೆಟ್ ಯಾವ ತರ ಹ್ಯಾಂಡ್ ಟೈಮ್ಡ್ ಆಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಪಿಂಟು ಕಮ್ ಗುಡ್. ಸೊ ನೋಡ್ಬೋದು ಆಫ್ರಿಕನ್ ಗ್ರೇ ಪ್ಯಾರೆಟ್ 6 months ಓಲ್ಡ್ ಇದು ನಮ್ಮಲ್ಲಿರೋ ಪೆಟ್ಟು. ಸೊ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿದೆ. ಹಲೋ. ಸೊ ವಿತ್ DNA ಮೇಲ್ ಬರ್ಡ್ ಇದು. ಸೊ ನಮ್ಮ ಹತ್ರ ಫಿಮೇಲ್ ಒಂದಿತ್ತು, ಅದು ಫುಲ್ಲಿ ಟಾಕ್ಟಿವ್ ಆಗಿತ್ತು, ಅದು ಸೇಲ್ ಆಗಿದೆ. ಸೊ ಇದು ಬಂದು ನೋಡ್ಬೋದು ಕಂಪ್ಲೀಟ್ಲಿ ಟಚ್ ಮಾಡಕ್ ಅಲೋ ಮಾಡುತ್ತೆ. ಸೊ ನಮ್ಮ ಹತ್ರ ಯಾವಾಗ್ಲೂ ಆಫ್ರಿಕನ್ ಗ್ರೇ ಪ್ಯಾರೆಟ್ ರೆಗ್ಯುಲರ್ ಆಗಿ ಸ್ಟಾಕ್ ಇರುತ್ತೆ. ಕಸ್ಟಮರ್ ಯಾವ ತರ ಕೇಳ್ತಿರೋ, ನನ್ನ ಹತ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ತುಂಬಾ ಇರೋದು ಬಂದು ಹೆಸರನ್ನ ನೇಮ್ನ ನೀವು ಕಳ್ಸಿಕೊಟ್ಟು ಕೊಡಿ ಅಂತಾರೆ. ಸೊ ಅದಕ್ಕೆ ಆಲ್ಮೋಸ್ಟ್ ನನಗೆ ಒಂದು ಅಟ್ಲೀಸ್ಟ್ 1 year ಟೈಮ್ ಬೇಕಾಗುತ್ತೆ. ಬಿಕಾಸ್ 2 birds ಮಾಡ್ಕೊಟ್ಟಿದ್ದೀನಿ. ಆ ತರ ಅವ್ರ ಮಕ್ಕಳದ ಹೆಸರು ಇಲ್ಲಾಂದ್ರೆ ಅಪ್ಪ ಇಲ್ಲ ಅಮ್ಮ ಅಂತ ಕರೆಯೋತರ. ಸೊ ನೀವು ಯಾವ ತರ ಹ್ಯಾಂಡ್ ಟೈಮ್ಡ್ ಕೇಳ್ತಿರೋ ಆ ತರ ನಾವು ಮಾಡ್ಕೊಡ್ತೀವಿ. ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನೋಡ್ಬೋದು ಎಷ್ಟು ಫ್ರೆಂಡ್ಲಿ ಇದೆ ನೋಡಿ. ನೀವು ಏನ್ ಮಾಡಿದ್ರು ಏನು ಮಾಡಲ್ಲ. ಈ ಬರ್ಡ್ಸ್ ಗಳಿಗಿರೋ ಪ್ರೆಜರ್ಗೆ ನಾವೇನೋ ಸ್ವಲ್ಪ ಬೆರಳು ಕೊಟ್ರೆ ಪೀಸ್ ಆಗುತ್ತೆ ಬೆರಳು. ಸೊ ನೋಡಿ ನೀವ್ ಏನ್ ಮಾಡಿದ್ರು ಏನು ನಿಮ್ಗೆ ಪೇನ್ ಅನ್ಸಲ್ಲ. ಸೊ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ. ಸೊ ಬರ್ಡ್ಸ್ ಫುಲ್ಲಿ ಫ್ರೆಂಡ್ಲಿ ಇರುತ್ತೆ, ನೀವೇನು ಎದುರು ಅವಶ್ಯಕತೆ ಇರಲ್ಲ ಇದರಲ್ಲಿ. ಸೊ ನಮ್ಮಲ್ಲಿ ಬಂದು ಫ್ರೀ ಫ್ಲೈಟ್ ಟ್ರೈನಿಂಗ್ ಕೂಡ ನಾವು ಮಾಡ್ಕೊಡ್ತೀವಿ, ಔಟ್ಡೋರು ಮತ್ತೆ ಇಂಡೋರು, ನೀವು ಕರೆದ್ರೆ ಬರೋ ತರ. ಸೊ ನಮ್ಮ ಹತ್ರ ಇರೋ ಬರ್ಡ್ಸ್ ಗಳು ಮೋಸ್ಟ್ ಪ್ರಾಬ್ಲಿ ಎಲ್ಲ ಶೋಲ್ಡರ್ ನಾವು ಅಭ್ಯಾಸ ಮಾಡಿರ್ತೀವಿ ನೋಡಿ. ಶೋಲ್ಡರ್ ನಲ್ಲಿ ಕುತ್ಕೊಳ್ಳುತ್ತೆ, ಆರಾಮಾಗಿ ಕುತ್ಕೊಳ್ಳುತ್ತೆ. ಒಂದ್ ದಿವಸ ಫುಲ್ ನಾನು ಟ್ರಾವೆಲ್ ಮಾಡ್ತೀನಿ ಬರ್ಡ್ಸ್ ಗಳನ್ನ ಔಟ್ಡೋರ್ ನಲ್ಲಿ ತಗೊಂಡೋಗಿ, ಗಾಡಿನಲ್ಲಿ ತಗೊಂಡೋಗ್ತೀನಿ, ಕಾರ್ಸ್ ಅಲ್ಲಿ ತಗೊಂಡೋಗ್ತೀನಿ. ಹೆಂಗ್ ಬೇಕಾದ್ರೂ ನನ್ಗೆ ಯಾವ ತರ ಕನ್ವೆಂಟ್ ಆಗುತ್ತೋ ಆ ತರ ನಾನು ತಗೊಂಡ್ ಹೋಗ್ತಾ ಇರ್ತೀನಿ. ಸೊ ಬರ್ಡ್ಸ್ ಅಲ್ಲಿ ಏನು ಎದುರೋ ಅವಶ್ಯಕತೆ ಇರಲ್ಲ. ಸೊ ನನ್ನ ಹತ್ರ ಆಫ್ರಿಕನ್ ಗ್ರೇ ಪ್ಯಾರೆಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟೆ. ಸೊ ಅದ್ರದ್ದು ಬಂದು ಸ್ವಲ್ಪ ಫುಡ್ ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ, ಮತ್ತೆ ಅದು ಇಡುವಂತ ಕೇಜ್ ಎಕ್ಸ್ಪೆನ್ಸಿವ್ ಸ್ವಲ್ಪ ಜಾಸ್ತಿ ಬರುತ್ತೆ. ಈ ಕೆಜ್ ತಗೋಬೇಕಂತ ಏನು ಅವಶ್ಯಕತೆ ಇಲ್ಲ. SS ಕೇಜ್ ನಲ್ಲಿ 2x2 3x3 ಬರುತ್ತೆ. ಅದನ್ನ ಕೂಡ ತಗೊಂಡು ನೀವು ಇಟ್ಕೊಂಡು ಅದನ್ನ ಸಾಕ್ಬೋದು, ತೊಂದರೆ ಏನಿಲ್ಲ. ಮತ್ತೆ ಅದೇ ತರ ನನ್ನ ಹತ್ರ ಆಫ್ರಿಕನ್ ಗ್ರೇ ಪ್ಯಾರೆಟ್ ಯಾವ ತರ ಮಾತಾಡುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ನಮ್ಮ ಹತ್ರ ಯಾವಾಗ್ಲೂ ಸ್ಟಾಕ್ ಇರೋ ಬರ್ಡ್ಸ್ ಯಾವ್ದಂದ್ರೆ ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ ಮತ್ತೆ ಬಜ್ಜೀಸ್. ಸೊ ನೋಡ್ಬೋದು ಹ್ಯಾಂಡ್ ಟೈಮ್ಡ್ ಕಾಕ್ಟೈಲು, ಲುಟಿನೋ ಕಾಕ್ಟೈಲ್ ಅಂತಾರೆ ಇದು ನೋಡಿ. ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ ಲುಟಿನೋ ಕಾಕ್ಟೈಲು. ಸೊ ನೋಡಿ ನಾನು ಫಸ್ಟ್ ವಿಡಿಯೋನಲ್ಲೇ ತೋರಿಸಿದ್ನಲ್ಲ, ಹೇಳಿದ್ನಲ್ಲ ನಮ್ಮ ಹತ್ರ ಯಾವುದೇ ಬರ್ಡ್ಸ್ ಹ್ಯಾಂಡ್ ಟೈಮ್ ತಗೊಂಡ್ರು ಅದು ಬೇರೆ ಶೋಲ್ಡರ್ಗೆ ಬರ್ತಾರ ಅಭ್ಯಾಸ ಆಗಿರುತ್ತೆ ಅಂತ. ಸೊ ನಮ್ಮ ಹತ್ರ ಬರ್ಡ್ಸ್ ಗಳು ಆಟೋಮೆಟಿಕ್ಲಿ ಅದು ಶೋಲ್ಡರ್ಗೆ ಬಂದ್ಬಿಡುತ್ತೆ. ಸೊ ಈ ತರ ಬರ್ಡ್ಸ್ ನೀವು ಟಚ್ ಮಾಡ್ಬೋದು. ಇದ್ರದ್ದು ಮೇಂಟೆನೆನ್ಸ್ ಅಂತ ನಿಮ್ಗೇನು ಅಷ್ಟು ಎಕ್ಸ್ಪೆನ್ಸಿವ್ ಬರಲ್ಲ. ಸೊ ನಮ್ಮ ಹತ್ರ ಯಾವಾಗ್ಲೂ ಸ್ಟಾಕ್ ಇರೋ ಬರ್ಡ್ಸ್ ಯಾವ್ದಂದ್ರೆ ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ ಮತ್ತೆ ಹ್ಯಾಂಡ್ ಟೈಮ್ಡ್ ಬಜ್ಜೀಸ್ ಮತ್ತೆ ಹ್ಯಾಂಡ್ ಟೈಮ್ಡ್ ಆಫ್ರಿಕನ್ ಲವ್ ಬರ್ಡ್ಸ್. ಸೊ ಇದು ನಮ್ಮ ಹತ್ರ ಯಾವಾಗ್ಲೂ ರೆಗ್ಯುಲರ್ ಆಗಿ ಸ್ಟಾಕ್ ಇರುತ್ತೆ. ಇದ್ರದ್ದು ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡೋ ತರ ಹೈ ಕಾಸ್ಟ್ ಮೇಂಟೆನೆನ್ಸ್ ಏನು ಬರಲ್ಲ. ನವನಾಕಿ ಮತ್ತೆ ಸನ್ಫ್ಲವರ್ ಸೀಡ್ಸ್ ಮತ್ತೆ ಸ್ಪ್ರೌಟ್ಸ್, ಸೊ ಅಷ್ಟೇ ಮೇಂಟೆನೆನ್ಸ್ ಬರುತ್ತೆ. ಇದಕ್ಕೇನು ಅಷ್ಟು ಕಾಸ್ಟ್ಲಿ ಬರಲ್ಲ. ಇದಕ್ಕೆ ಒಂದು 2x1.5 feet ಕೇಜ್ ಇದ್ರು ಸಾಕು, ಇಲ್ಲ 1.5x1.5 feet ಕೇಜ್ ಇದ್ರು ಸಾಕಾಗುತ್ತೆ. ಸೊ ನೋಡ್ಬೋದು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ಸ್. ಸೊ ಇದು ನೋಡಿ ಲುಟಿನೋ ಕಾಕ್ಟೈಲ್ ಅಂತೀವಿ, ಇದು ಲುಟಿನೋ ಕಾಕ್ಟೈಲ್ ಮತ್ತೆ ಇದು ಗ್ರೇ ಕಾಕ್ಟೈಲ್. ಸೊ ಈಗ ನೀವು ನೋಡ್ತಿರೋದು ಟೈಮ್ಡ್ ಬಜ್ಜೀಸ್. ಸೊ ಬಜ್ಜೀಸ್ ನಮ್ಮ ಹತ್ರ ಯಾವಾಗ್ಲೂ ಸ್ಟಾಕ್ಸ್ ಇರುತ್ತೆ. ನೋಡ್ಬೋದು ಹ್ಯಾಂಡ್ ಟೈಮ್ಡ್ ಬಜ್ಜೀಸ್. ಇದಕ್ಕೇನು ಫೋರ್ಸ್ ಮಾಡ್ತಾ ಇಲ್ಲ, ಏನು ಪ್ರೆಷರ್ ಕೊಡ್ತಾರ ಇಲ್ಲಿ ನೋಡಿ. ಸ್ಟೆಪ್ ಅಪ್ ಅಂದ್ರೆ ಅದು ಆಟೋಮೆಟಿಕ್ ಮೇಲೆ ಬಂದ್ಬಿಡುತ್ತೆ. ಸೊ ಫುಲ್ ಫ್ಲೇಫುಲ್ ಬರ್ಡ್ಸ್ ಇದು. ಇದಕ್ಕೆ ಮೇಂಟೆನೆನ್ಸ್ ನಿಮ್ಗೆ ಏನು ಇರಲ್ಲ, 0 ಕಾಸ್ಟ್ ಮೇಂಟೆನೆನ್ಸ್ ಬರುತ್ತೆ. ಸೊ ನೋಡ್ಬೋದು ನೀವು ಹ್ಯಾಂಡ್ ಟೈಮ್ಡ್, ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಬಜ್ಜೀಸ್. ನೋಡ್ಬೋದು ಇದು ಅಷ್ಟೇ ಡೈರೆಕ್ಟ್ ಶೋಲ್ಡರ್ಗೆ ಬರುತ್ತೆ. ಕಮ್ ಗುಡ್, ಎಸ್. ಸೊ ಈ ತರ ನಾವು ಎವ್ರಿ ಬರ್ಡ್ಸ್ ಮತ್ತೆ ಎಲ್ಲಾ ಬರ್ಡ್ಸ್ ಗಳಿಗೂ ನಾವು ಹ್ಯಾಂಡ್ ಟೈಮ್ಡ್ ಯಾವ ತರ ಮಾಡ್ತೀವಿ ಅಂದ್ರೆ, ನಾವು ಫ್ರೀ ಇರೋ ಟೈಮ್ ನಲ್ಲಿ ಅದನ್ನ ಕೈಯಲ್ಲಿ ತಗೊಂಡು ಶೋಲ್ಡರ್ಗೆ ಹ್ಯಾಬಿಟ್ ಮಾಡ್ತೀವಿ, ಮತ್ತೆ ಕೈಯಲ್ಲಿ ಇಟ್ಕೊಂಡು ಸ್ಟೆಪ್ ಅಪ್ ಮಾಡ್ತಾ ಇರ್ತೀವಿ. ನಾವು ಕೈಯಿಂದ ಅದಕ್ಕೆ ಫೀಡ್ಗಳು ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಅದು ನಮ್ಮ ಹತ್ರ ತುಂಬಾ ಕ್ಲೋಸ್ ನಲ್ಲಿ ಇರುತ್ತೆ. ಸೊ ಆ ತರನೇ ನಾವು ಹ್ಯಾಂಡ್ ಟೈಮ್ಡ್ ಮಾಡಿ ಕೊಡ್ತೀವಿ. ಮತ್ತೆ ಚಿಕ್ಸಿಂದಾನೇ ನಾವು ಹ್ಯಾಂಡ್ ಫೀಡ್ ಮಾಡ್ತೀವಿ. ಸೊ ಹಾಗಾಗಿ ಅದು ಹ್ಯೂಮನ್ ಬೀನ್ಗೆ ತುಂಬಾ ಇಂಟ್ರಾಕ್ಟ್ ಮಾಡುತ್ತೆ, ತುಂಬಾ ಕನೆಕ್ಟಿವಿಟಿ ನಲ್ಲಿ ಇರುತ್ತೆ. ಸೊ ನೋಡ್ಬೋದು. ಸೊ ಅದು ಚಿಕ್ಕನು ತೋರಿಸ್ಕೊಡ್ತೀನಿ, ನೋಡ್ಬೋದು ನೋಡಿ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್. ಸೊ ಇನ್ನೊಂದು ಸ್ಪೆಷಲ್ ಬರ್ಡ್ಸ್ ನಮ್ಮ ಅಂಗಡಿಯಲ್ಲಿದೆ. ಆಲ್ಮೋಸ್ಟ್ ಒಂದು 1 year ಆಗಿದ್ದೀವಿ ನಾವು. ಆಫ್ರಿಕನ್ ಲವ್ ಬರ್ಡ್ಸ್. ಆಫ್ರಿಕನ್ ಲವ್ ಬರ್ಡ್ಸ್ ನಲ್ಲಿ ಎಲ್ಲರೂ ಹೇಳ್ತಾರೆ ಹ್ಯಾಂಡ್ ಟೈಮ್ಡ್ ಬಂದು ಬ್ರೀಡ್ ಆಗಲ್ಲ, ಮತ್ತೆ ಚಿಕ್ಸ್ ಮಾಡಲ್ಲ, ಅದಕ್ಕೆ ಎಗ್ಗನ್ನ ಕೇರ್ ಮಾಡಕ್ ಬರಲ್ಲ ಅಂತ. ಸೊ ಅದನ್ನೆಲ್ಲ ನಾವು ಎಕ್ಸ್ಪೆರಿಮೆಂಟ್ ಮಾಡಕ್ಕಂತಾನೆ ಹ್ಯಾಂಡ್ ಟೈಮ್ಡ್ ಆಗಿರೋ 2 ನಾವು
ಮೇಲ್ ಅಂಡ್ ಫಿಮೇಲ್ ಆಫ್ರಿಕನ್ ಲವ್ ಬರ್ಡ್ಸ್ ನಮ್ಮ ಶಾಪ್ ನಲ್ಲೇ ಇತ್ತು. ಅದು 6 ಎಗ್ ಮಾಡಿ 6 ಚಿಕ್ಕಿಗೂ ಅದು ಬರ್ತ್ ಕೊಟ್ಟಿದೆ. ಆ 6 ಚಿಕ್ಕು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಮಾಡ್ತಾ ಇದೀನಿ. ಸೊ ನೋಡ್ಬೋದು ಬನ್ನಿ ಈಗ. ಸೊ ಇದೇ ನಮ್ಮ ಹತ್ರ ಇದ್ದು ಹ್ಯಾಂಡ್ ಟೈಮ್ಡ್ ಬಜ್ಜೀಸ್ ಆಫ್ರಿಕನ್ ಲವ್ ಬರ್ಡ್. ನೋಡ್ಬೋದು ಇನ್ನ ಸೆಲ್ಫ್ ಫೀಡಿಂಗ್ ಬಂದಿಲ್ಲ. ಅದ್ರದ್ದು ಮದರ್ ಇದು, ಫಾದರ್ ಅಲ್ಲಿದ್ದಾರೆ ನೋಡಿ. ನಾನು ಬರ್ಡ್ ತಗೊಂಡಿದ್ದೀನಿ ಅಂತ ಕೋಪದಲ್ಲಿ ಆಚೆ ಬಂದಿರೋದು. ಸೊ 6 ಚಿಕ್ಸ್ಗೆ ಬರ್ತ್ ಕೊಟ್ಟಿದ್ದಾರೆ. 6 ಚಿಕ್ಕು ಕಂಪ್ಲೀಟ್ ಆಗಿದೆ. ಇಷ್ಟಕ್ಕೂ ಅವ್ರ ಮದರ್ ಬಂದು ಹ್ಯಾಂಡ್ ಟೈಮ್ಡ್, ಅವರು ವೈಲ್ಡ್ ಕೂಡ ಇಲ್ಲ ಇವರು ನೋಡಿ. ಹ್ಯಾಂಡ್ ಟೈಮ್ಡ್ ಬರ್ಡ್ಸ್. ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಬ್ರೀಡ್ ಆಗಲ್ಲ ಅಂತ ಅಲ್ಲ, ಡಿಸ್ಟರ್ಬ್ ಮಾಡಬಾರ್ದು ನೀವು. ಆ ಡಿಸ್ಟರ್ಬ್ ಮಾಡಿದ್ರೆ ಅದು ಮಾಡಲ್ಲ. ನೋಡಿ ಒಳಗೆ ತೋರಿಸಿ, ಕ್ಯಾಮ್ರಾ ತಗೊಂಡ್ ಬನ್ನಿ, ಒಳಗೆ ತೋರಿಸಿ. 6 ಚಿಕ್ಸ್ ಇದೆ. ಸೊ 6 ಚಿಕ್ಸ್ಗೆ ಅದು ಬರ್ತ್ ಕೊಡುತ್ತೆ. ಹ್ಯಾಂಡ್ ಟೈಮ್ಡ್ ಬರ್ಡ್ ಬ್ರೀಡ್ ಮಾಡಲ್ಲ ಅಂತ ಏನಿಲ್ಲ, ಕನ್ಫರ್ಮ್ ಅದು ಬ್ರೀಡ್ ಮಾಡೇ ಮಾಡುತ್ತೆ. ಸೊ ಅದಕ್ಕೆ ಬಂದು ಅಷ್ಟು ನಾವು ಸ್ಪೇಷಿಯಸ್ ಕೊಡಬೇಕು, ಡಿಸ್ಟರ್ಬ್ ಮಾಡಬಾರ್ದು, ಅದನ್ನ ಆರಾಮಾಗಿ ಇಟ್ಕೋಬೇಕು. ಮತ್ತೆ ಕಂಪ್ಲೀಟ್ಲಿ ಬರ್ಡ್ಸ್ ಗಳಿಗೆ ನೀವು ಸ್ಪ್ರೌಟ್ಸ್ ನ ಕೊಡ್ಲೇಬೇಕಾಗುತ್ತೆ ಎವ್ರಿ ಡೇ ಮಾರ್ನಿಂಗು. ಬರೀ ನವಣೆ ಅಕ್ಕಿ, ಸೂರ್ಯಕಾಂತಿ ಬೀಜದಲ್ಲಿ ಅದಕ್ಕೆ ಬೇಕಾಗಿರೋ ಒಂದು ಕ್ಯಾಲ್ಸಿಯಮ್, ಒಂದು ಪವರ್ ಅದಕ್ಕೆ ಸಿಗಲ್ಲ. ಸೊ ಡೈಲಿ ಯಾರೇ ಬರ್ಡ್ಸ್ ಸಾಕಿದ್ರು ಸ್ಪ್ರೌಟ್ಸ್ ಗಳು ಕೊಡಿ. ಗೋಧಿ, ಕಡಲೆಕಾಳು, ಹಸಿರು ಕಾಳು ಇದನ್ನೆಲ್ಲ ವಾಟರ್ ನಲ್ಲಿ ಸೋಕ್ ಮಾಡಿ ಒಂದು 15 ಅವರ್ಸ್ ಸೋಕ್ ಮಾಡಿ ಅದನ್ನ ಕೊಡಕ್ ಟ್ರೈ ಮಾಡಿ. ಅವಾಗ್ಲೇ ಬರ್ಡ್ ತುಂಬಾ ಹೆಲ್ತಿ ಆಗಿರುತ್ತೆ. ಸೊ ಹಾಗೆ ಈಗ ನೆಕ್ಸ್ಟ್ ತೋರ್ಸೋದು ಬಂದು ಹ್ಯಾಂಡ್ ಫೀಡಿಂಗ್ ಚಿಕ್ಸ್. ಸೊ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ನಾವು ಯಾವ ತರ ಇಟ್ಟಿರ್ತೀವಿ, ಯಾವ ತರ ನಾವು ಹ್ಯಾಂಡ್ ಟೈಮ್ಡ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಹಾಗೆ. ಸೊ ನೋಡಿ, ಈ ತರ ಒಂದು ಬಾಕ್ಸ್ ಸೆಟಪ್ ಮಾಡಿರ್ತೀವಿ, ಬ್ರೂಡರ್ ಅಂತೀವಿ ಇದಕ್ಕೆ. ಸ್ವಲ್ಪ ಟೆಂಪರೇಚರ್ ಸೆಟ್ ಮಾಡಿ ಇಟ್ಟಿರ್ತೀವಿ ನೋಡಿ. ಈ ತರ ಇರುತ್ತೆ. ಪೈನಾಪಲ್ ಕನ್ನೂರ್ ಅಂತ ಇದು, 25 days ಓಲ್ಡ್ ನೋಡ್ಬೋದು. ಸೊ ಈ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ನೋಡಿ ಈ ತರ ಇರುತ್ತೆ. ಈ ತರ ಚಿಕ್ಸ್ಗೆ ನಾವು ಹ್ಯಾಂಡ್ ಫೀಡ್ ಮಾಡಿ ಅದನ್ನ ನಮ್ಮ ಹತ್ರ ಫ್ರೆಂಡ್ಲಿ ಆಗಿ ಇಟ್ಕೊಳ್ತೀವಿ. ಸೊ ಆಮೇಲೆನೆ ಅದು ಹ್ಯೂಮನ್ ಬೀನ್ ಹತ್ರ ಫುಲ್ ಕಂಪ್ಲೀಟ್ಲಿ ಫ್ರೆಂಡ್ ಆಗುತ್ತೆ. ಸೊ ಇದಕ್ಕೆ ಬಂದು ನಾವು A19 ಫಾರ್ಮುಲಾ ನಾವು ಫೀಡ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಒಳ್ಳೆ ಹೆಲ್ತ್ ಮತ್ತೆ ಒಳ್ಳೆ ಕ್ವಾಲಿಟಿನಲ್ಲಿ ಬರುತ್ತೆ ಬರ್ಡ್. ಸೊ ನೋಡ್ಬೋದು. ಸೊ ಈಗ ಫೀಡಿಂಗ್ ಟೈಮು ಕೂಡ, ಸೊ ಆದ್ರೆ ಈ ವಿಡಿಯೋದಲ್ಲಿ ಫೀಡ್ ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ಸೊ ಇಷ್ಟು ದಿವಸ ನಾನು ಬಂದು ಬರೀ ಬರ್ಡ್ಸ್ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೆ. ಏನಂದ್ರೆ ಬರೀ ಹ್ಯಾಂಡ್ ಟೈಮ್ಡ್ ಯಾವ ತರ ಬರ್ಡ್ಸ್ ಇರುತ್ತೆ, ಇದ್ರ ಹೆಸರು ಏನು, ಇದು ಎಷ್ಟು ದಿವಸ, ಇದು ಎಷ್ಟು ತಿಂಗಳು, ಈ ತರಾನೇ ನಾನು ಹೇಳ್ತಾ ಇದ್ದೆ. ಬಟ್ ನನ್ನ ಕಸ್ಟಮರ್ಸ್ ಮತ್ತೆ ನಮ್ಮ ಯೂಟ್ಯೂಬ್ ವಾಚ್ ಮಾಡೋರು ಎಲ್ಲಾರು ಏನೇ ನೀವು ಕೊಡ್ತೀರಾ ಫೀಡ್ಗಳು ಅಂತ ತುಂಬಾ ಜನ ಕೇಳ್ತಿದ್ದಾರೆ. ಸೊ ಹಾಗಾಗಿ ವಿಡಿಯೋದಲ್ಲಿ ಅದನ್ನ ಕೂಡ ತೋರ್ಸಕ್ ಪ್ರಯತ್ನ ಪಡ್ತೀನಿ. ಸೊ ಫಸ್ಟ್ ಬಂದು ಫುಡ್ಡಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ನಿಮ್ಮಲ್ಲಿ ಸುಮಾರು ಜನಕ್ಕೆ ಬಂದು ಯಾವ ತರ ಫುಡ್ಗಳು ಕೊಡ್ಬೇಕು, ನಾವು ಯಾವ ತರ ಕೇರ್ ಮಾಡ್ಬೇಕಂತ ಗೊತ್ತಾಗಿರಲ್ಲ. ಸೊ ನನ್ ಸಜೆಷನ್ ಅಂದ್ರೆ ನೀವು ಬರೀ ನವಣೆ ಅಕ್ಕಿ, ಸೂರ್ಯಕಾಂತಿ ಬೀಜ ಕೊಡೋದ್ರಿಂದ ಬರ್ಡ್ಸ್ ಗಳಿಗೆ ಯಾವುದೇ ತರ ಹೆಲ್ತ್ ಮತ್ತೆ ರಿಕವರ್ ಆಗೋದಾಗ್ಲಿ, ಹೆಲ್ತ್ ಚೆನ್ನಾಗಿರೋದಾಗ್ಲಿ ಇರಲ್ಲ. ಸೊ ನನ್ ಸಜೆಷನ್ ಅಂದ್ರೆ ಈ ತರ ಎಲ್ಲಾ ನನ್ನ ಅಂಗಡಿಯಲ್ಲೇ ತಗೋಬೇಕಂತ ಏನಿಲ್ಲ. ಈ ತರ ಬರ್ಡ್ಸ್ ಬೈಟ್ ಅಂತ ನಿಮ್ಗೆ ಎಲ್ಲಾ ಅಂಗಡಿಯಲ್ಲೂ ಸಿಗುತ್ತೆ, ಅಕ್ವೇರಿಯಂ ಶಾಪ್ ಮತ್ತೆ ಬರ್ಡ್ಸ್ ಅಂಗಡಿಗಳಲ್ಲಿ. ಇದರಲ್ಲಿ ಆಲ್ಮೋಸ್ಟ್ ಒಂದು 21 to 26 ಸೀಡ್ಸ್ ಮಿಕ್ಸ್ ಇರುತ್ತೆ. ಇದನ್ನ ತಗೊಂಡು ನೀವು ಕೊಡಕ್ ಟ್ರೈ ಮಾಡಿ, ಬರ್ಡ್ಸ್ ಗಳು ಒಳ್ಳೆ ಹೆಲ್ತಿ ಇರುತ್ತೆ. ಸೊ ಈಗ ಬಂದು ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆನ್ಸ್ ಇದೆ ಬರ್ಡ್ಸ್ ಗಳಿಗೆ. ಕ್ಯಾಲ್ಸಿಯಂ ಕಟಲ್ ಬೋನ್ ಪ್ಯಾಕೆಟ್ಸ್ ಅಂತ ನಿಮ್ಗೆ ಸಿಗುತ್ತೆ. ಕಟಲ್ ಬೋನ್ ಪ್ಯಾಕೆಟ್ ಎಲ್ಲ ಅಕ್ವೇರಿಯಂ ಶಾಪ್ ಮತ್ತೆ ಎಲ್ಲಾ ಬರ್ಡ್ಸ್ ಅಂಗಡಿಗಳಲ್ಲೂ ಸಿಗುತ್ತೆ. ಈ ತರ ಕಟಲ್ ಬೋನ್ ಪ್ಯಾಕೆಟ್ಸ್ ಬರುತ್ತೆ. ಇದನ್ನ ತಗೊಂಡು ನೀವು ಸಿರಪ್ ಅಂತ ಎಲ್ಲ ಅಕ್ವೇರಿಯಂ ಶಾಪ್ ಮತ್ತೆ ಬರ್ಡ್ ಶಾಪ್ ನಲ್ಲಿ ಸಿಗುತ್ತೆ. ಇದನ್ನ ವೀಕ್ಲಿ ಟ್ವೈಸ್ ವಾಟರ್ ನಲ್ಲಿ ಮಿಕ್ಸ್ ಮಾಡಿ ಕೊಡಿ. 1 ml or 2 ml ಸಾಕು. ಸೊ ಇದು ಹ್ಯೂಮಿನಿಟಿ ಪವರ್ ನ ತುಂಬಾ ಜನರೇಟ್ ಮಾಡ್ಕೊಡುತ್ತೆ, ಚೆನ್ನಾಗಿ ಇಟ್ಕೊಳ್ಳುತ್ತೆ ಬರ್ಡ್ಸ್ ನ. ಯಾವುದೇ ತರ ಡಿಸೀಸ್ ಏನು ಬರಲ್ಲ ಬರ್ಡ್ಸ್ ಗಳಿಗೆ. ಮತ್ತೆ ಅದೇ ತರ ವಾಟರ್ ನ ಎವ್ರಿ ಡೇ 2 times ಚೇಂಜ್ ಮಾಡಿ. ಮತ್ತೆ ಫುಡ್ ನ 1 day ಒಂದ್ಸಲ ಚೇಂಜ್ ಮಾಡ್ಲೇಬೇಕು. ಅದನ್ನ ಕಂಟಿನ್ಯೂಷನ್ ಮಾಡಕ್ ಹೋಗ್ಬೇಡಿ. ಅದೇ ತರ ನಮ್ಮ ಹತ್ರ ಬರ್ಡ್ಸ್ ಮತ್ತೆ ಅಕ್ವೇರಿಯಂ ಆಕ್ಸೆಸರೀಸ್ ಎಲ್ಲ ಅವೈಲೇಬಲ್ ಇದೆ. ಟಾಯ್ಸ್ ಇದೆ, ಮತ್ತೆ ಫುಡ್ ಗಳಿದೆ ನೋಡ್ಬೋದು. ಮತ್ತೆ ಅದೇ ತರ ಚಿವಿಂಗ್ ಟಾಯ್ಸ್ ಕೂಡ ಇದೆ. ಸೊ ಏನ್ ರಿಕ್ವೈರ್ಮೆಂಟ್ ಇದ್ರು ನನ್ಗೆ ಕಾಲ್ ಮಾಡಿ ನೀವು ತಿಳ್ಕೊಬಹುದು, ವಾಟ್ಸ್ಆಪ್ ನಲ್ಲಿ ಕಮ್ಯುನಿಕೇಶನ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ, ಮತ್ತೆ ತಮ್ಮ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.